ಓಂ ಶಾಂತಿ. ಮುರುಳಿಯ ದಿನಾಂಕ 26/5/2024. ಅವ್ಯಕ್ತ ಬಾಪ್ತಾದ ಮಧುಬನ. ಮುರುಳಿಯ ರಿವೈಸ್ ಡೇಟ್ ಆಗಿದೆ 31/12/1999. ಮುರುಳಿಯ ವಿಷಯವಾಗಿದೆ, ಹೊಸ ವರ್ಷದಲ್ಲಿ ತಮ್ಮ ಚಲನೆ ಹಾಗೂ ಚೆಹರೆಯಿಂದ ಫರಿಷ್ತಾ ಸ್ವರೂಪದ ಪ್ರತ್ಯಕ್ಷತೆ ಮಾಡಿ. ಇಂದು ಬಾಪ್ತಾದರವರು ತಮ್ಮ ಪರಮಾತ್ಮ ಪಾಲನೆಯ ಅಧಿಕಾರಿ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದರು. ಎಷ್ಟು ಭಾಗ್ಯವಂತರಾಗಿದ್ದೀರಿ, ಸ್ವಯಂ ಭಗವಂತನ ಪಾಲನೆಯಲ್ಲಿ ಬೆಳೆಯುತ್ತಾ ಇದ್ದೀರಿ. ಪ್ರಪಂಚದವರು ಹೇಳುತ್ತಾರೆ, ನಮ್ಮನ್ನು ಪರಮಾತ್ಮ ಪಾಲನೆ ಮಾಡುತ್ತಿದ್ದಾರೆ. ಆದರೆ ತಾವು ಕೇವಲ ವಿಶೇಷ ಆತ್ಮರು ಪ್ರಾಕ್ಟಿಕಲ್ನಲ್ಲಿ ಬೆಳೆಯುತ್ತಿದ್ದೀರಿ. ಪರಮಾತ್ಮ ಪಾಲನೆ ಇದೆ, ಪರಮಾತ್ಮ ಶ್ರೀಮತವಿದೆ. ಅದೇ ಶ್ರೀಮತದ ಮೇಲೆ ನಡೆಯುತ್ತಿದ್ದೀರಿ, ಬೆಳೆಯುತ್ತಿದ್ದೀರಿ. ಈ ರೀತಿ ತಮ್ಮನ್ನು ತಾವು ವಿಶೇಷ ಆತ್ಮರು ಎಂದು ಅನುಭವ ಮಾಡುತ್ತೀರಾ? ತಮ್ಮ ಮಹಾನತೆಯನ್ನು ತಿಳಿದುಕೊಂಡಿದ್ದೀರಾ? ವರ್ತಮಾನ ಸಮಯದಲ್ಲಂತೂ ಬ್ರಾಹ್ಮಣ ಆತ್ಮರು ಮಹಾನ್ ಆಗಿದ್ದೀರಿ ಹಾಗೂ ಭವಿಷ್ಯದಲ್ಲಿ ಸರ್ವಶ್ರೇಷ್ಠ ಮಹಾನ್ ಆಗಿದ್ದೀರಿ. ದ್ವಾಪರದಲ್ಲಿಯೂ ಸಹ ತಮ್ಮ ಜಡಚಿತ್ರಗಳು ಇಷ್ಟು ಮಹಾನ್ ಆಗಿರುತ್ತದೆ. ಯಾರೇ ನಿಮ್ಮ ಚಿತ್ರದ ಮುಂದೆ ಹೋದರೆ ನಮನ ಮಾಡುತ್ತಾರೆ. ನಿಮ್ಮ ಮಹಾನತೆ ಇಷ್ಟು ಇದೆ. ಇಂದಿನ ದಿನದಲ್ಲಿಯೂ ಯಾವುದೇ ಆತ್ಮರನ್ನು ದೇವತೆಯಂತೆ ಶೃಂಗರಿಸಿದರೆ, ಲಕ್ಷ್ಮೀ ನಾರಾಯಣರಂತೆ ಮಾಡಿದರೆ, ಶ್ರೀರಾಮನನ್ನಾಗಿ ಶೃಂಗರಿಸಿದರೆ, ಎಲ್ಲಿಯವರೆಗೆ ಆ ಆತ್ಮ ದೇವತೆಯ ಪಾತ್ರವನ್ನು ಅಭಿನಯಿಸುತ್ತದೆ, ಅಲ್ಲಿಯವರೆಗೆ ಅವರು ಸಾಧಾರಣ ಮನುಷ್ಯರು ಎಂದು ಗೊತ್ತಿದ್ದರೂ ಸಹ ಯಾವಾಗ ದೇವತಾ ರೂಪವನ್ನು ಧಾರಣೆ ಮಾಡಿದ್ದಾಗ ಆ ಸಾಧಾರಣ ಆತ್ಮನನ್ನೂ ಸಹ ನಮನ ಮಾಡುತ್ತಾರೆ. ನಿಮ್ಮ ರೂಪದ ಮಹಾನತೆಯಂತೂ ಇದೆ, ಆದರೆ ನಾಮಧಾರಿ ಆತ್ಮರನ್ನೂ ಸಹ ಮಹಾನೆಂದು ತಿಳಿಯುತ್ತಾರೆ. ಈ ರೀತಿ ಮಹಾನತೆಯ ಅನುಭವ ಮಾಡುತ್ತೀರಾ? ಒಪ್ಪಿಕೊಂಡಿದ್ದೀರಾ? ತಿಳಿದಿದ್ದೀರಾ? ಅಥವಾ ಇಮರ್ಜ್ ರೂಪದಲ್ಲಿ ತಮ್ಮನ್ನು ತಾವು ಅನುಭವ ಮಾಡುತ್ತೀರಾ? ಏಕೆಂದರೆ ಮೂಲ ಆಧಾರವಾಗಿದೆ ಅನುಭವ ಮಾಡುವುದು. ಬಾಪ್ತಾದರವರು ಎಲ್ಲ ಮಕ್ಕಳನ್ನು ಅನುಭವಿ ಮೂರ್ತರನ್ನಾಗಿ ಮಾಡುತ್ತಾರೆ. ಕೇವಲ ಕೇಳುವವರು ಹಾಗೂ ತಿಳಿದುಕೊಳ್ಳುವವರಲ್ಲ. ಅನುಭವ ಪ್ರತಿಯೊಬ್ಬರ ಚೆಹರೆಯಿಂದ, ಚಲನೆಯಿಂದ ತಿಳಿದುಬಿಡುತ್ತದೆ. ಚಲನೆಯಿಂದ ಅವರ ಸ್ಥಿತಿ ತಿಳಿದುಬಿಡುತ್ತದೆ. ಹಾಗಾದರೆ ಯೋಚಿಸಿ, ನಮ್ಮ ಚಲನೆ ಹೇಗಿರಬೇಕು? ಬ್ರಾಹ್ಮಣರ ಚಲನೆ ಇದೆಯೇ? ಬ್ರಾಹ್ಮಣ ಅರ್ಥಾತ್ ಸದಾ ಸಂಪನ್ನ ಆತ್ಮ, ಶಕ್ತಿಗಳಿಂದಲೂ ಸಂಪನ್ನ, ಗುಣಗಳಿಂದಲೂ ಸಂಪನ್ನ. ಈ ರೀತಿ ಚಲನೆ ಇದೆಯೇ? ಇವರು ಸಾಧಾರಣವಾಗಿದ್ದರೂ ಸಹ ಅಲೌಕಿಕವಾಗಿದ್ದಾರೆ ಎಂದು ನಿಮ್ಮ ಚೆಹರೆಯಿಂದ ಕಾಣಿಸುತ್ತದೆಯೇ? ನಿಮ್ಮೆಲ್ಲರ ದೃಷ್ಟಿ, ವೃತ್ತಿ, ವೈಬ್ರೇಷನ್ ಅಲೌಕಿಕ ಅನುಭವ ಮಾಡಿಸುತ್ತದೆಯೇ? ಕೊನೆಯ ಜನ್ಮದವರೆಗೂ ನಿಮ್ಮ ದಿವ್ಯತೆ, ಮಹಾನತೆ ಜಡಚಿತ್ರಗಳಿಂದಲೂ ಸಹ ಅನುಭವ ಮಾಡುತ್ತಾರೆ. ಅಂದ ಮೇಲೆ ವರ್ತಮಾನ ಸಮಯ ಚೈತನ್ಯ ಶ್ರೇಷ್ಠ ಆತ್ಮಗಳ ಮೂಲಕ ಅನುಭವವಾಗುತ್ತದೆಯೇ? ಜಡಚಿತ್ರಗಳಂತೂ ನಿಮ್ಮದೇ ಆಗಿದೆ ಅಲ್ಲವೇ? ಅಮೃತ ವೇಳೆಯಿಂದ ಹಿಡಿದು ಪ್ರತಿಯೊಂದು ಚಲನೆಯನ್ನು ಪರಿಶೀಲಿಸಿಕೊಳ್ಳಿ. ನಮ್ಮ ದೃಷ್ಟಿ ಅಲೌಕಿಕವಾಗಿದೆಯೇ? ಚೆಹರೆ, ಫೋಸ್ ಸದಾ ಹರ್ಷಿತವಾಗಿದೆಯೇ? ಏಕರಸ ಅಲೌಕಿಕವಾಗಿದೆಯೇ? ಅಥವಾ ಸಮಯ ಪ್ರತಿ ಸಮಯ ಬದಲಾಗುತ್ತಾ ಇರುತ್ತದೆಯೇ? ಕೇವಲ ಯೋಗದಲ್ಲಿ ಕುಳಿತ ಸಮಯ ಅಥವಾ ಯಾವುದಾದರೂ ವಿಶೇಷ ಸೇವೆಯ ಸಮಯ ಅಲೌಕಿಕ ಸ್ಮೃತಿ ಹಾಗೂ ವೃತ್ತಿ ಇರುತ್ತದೆಯೇ? ಅಥವಾ ಸಾಧಾರಣ ಕಾರ್ಯ ಮಾಡುತ್ತಾ ಸಹ ಚೆಹರೆ ಹಾಗೂ ಚಲನೆ ವಿಶೇಷವಾಗಿರುತ್ತದೆಯೇ? ಯಾರೇ ನಿಮ್ಮನ್ನು ನೋಡಿದರೆ ಕೆಲಸ ಕಾರ್ಯದಲ್ಲಿ ವ್ಯಸ್ತರಾಗಿದ್ದರೂ ಸಹ, ಯಾವುದೇ ಏರುಪೇರಿನ ಮಾತಿನಲ್ಲಿ ಇದ್ದರೂ ಸಹ ತಮ್ಮನ್ನು ಅಲೌಕಿಕ ಎಂದುಕೊಳ್ಳುತ್ತಾರೆಯೇ? ಚೆಕ್ ಮಾಡಿ. ಮಾತು, ಚಲನೆ, ಚೆಹರೆ ಸಾಧಾರಣ ಕಾರ್ಯದಲ್ಲಿಯೂ ಸಹ ಭಿನ್ನ ಹಾಗೂ ಪ್ರಿಯ ಅನುಭವವಾಗುತ್ತದೆಯೇ? ಯಾವುದೇ ಸಮಯ ಇದ್ದಕ್ಕಿದ್ದಂತೆ ಯಾವುದೇ ಆತ್ಮ ನಿಮ್ಮ ಸನ್ಮುಖದಲ್ಲಿ ಬಂದುಬಿಟ್ಟರೆ ನಿಮ್ಮ ಪ್ರಕಂಪನಗಳಿಂದ, ಚಲನೆ, ಮಾತಿನಿಂದ ಇವರು ಅಲೌಕಿಕ ಫರಿಷ್ಠೆಗಳಾಗಿದ್ದಾರೆ ಎಂದು ತಿಳಿಯುತ್ತಾರೆಯೇ? ಏಕೆಂದರೆ ಇಂದಿನ ದಿನ ಸಂಗಮದ ದಿನವಾಗಿದೆ.
ಹಳೆಯದ್ದು ಹೋಗುತ್ತಿದೆ, ಹೊಸದು ಬರುತ್ತಿದೆ ಅಂದ ಮೇಲೆ ಯಾವ ನವೀನತೆ ವಿಶ್ವದ ಎದುರು ಕಾಣಿಸಬೇಕು? ಅಂತರಾಳದಲ್ಲಿ ನೆನಪಿರುತ್ತದೆ ಅಥವಾ ತಿಳಿದುಕೊಳ್ಳುವುದು ಅದು ಬೇರೆ ಮಾತಾಗಿದೆ. ಆದರೆ ಸ್ಥಾಪನೆಯ ಸಮಯವನ್ನು ಯೋಚಿಸಿ. ಎಷ್ಟು ಸ್ಥಾಪನೆಯ ಸಮಯ ಕಳೆದು ಹೋಯಿತು. ಕಳೆದು ಹೋದ ಸಮಯ ಪ್ರಮಾಣ ಬಾಕಿ ಎಷ್ಟು ಸ್ವಲ್ಪ ಸಮಯ ಉಳಿದುಕೊಂಡಿದೆ. ಯಾವ ಅನುಭವ ಆಗಬೇಕಾಗಿದೆ? ಬಾಪ್ದಾದರವರು ತಿಳಿಸಿದ್ದಾರೆ. ಬಹಳ ಒಳ್ಳೆಯ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ, ಹಾರುತ್ತಲೂ ಇದ್ದಾರೆ. ಆದರೆ ಬಾಪ್ದಾದರವರು 21ನೇ ಶತಮಾನದಲ್ಲಿ ನವೀನತೆಯನ್ನು ನೋಡಲು ಬಯಸುತ್ತಾರೆ. ಎಲ್ಲರೂ ಚೆನ್ನಾಗಿದ್ದೀರಿ, ವಿಶೇಷವಾಗಿದ್ದೀರಿ, ಮಹಾನಾಗಿದ್ದೀರಿ. ಆದರೆ ತಂದೆಯ ಪ್ರತ್ಯಕ್ಷತೆಯ ಆಧಾರವಾಗಿದೆ. ಸಾಧಾರಣ ಕಾರ್ಯದಲ್ಲಿ ಇದ್ದರೂ ಸಹ ಫರಿಷ್ಠೆಗಳ ಚಲನೆ ಹಾಗೂ ಸ್ಥಿತಿ ಇರಲಿ. ಮಾತು ಈ ರೀತಿ ಇತ್ತು, ಕೆಲಸ ಈ ರೀತಿ ಇತ್ತು, ಪರಿಸ್ಥಿತಿ ಈ ರೀತಿ ಇತ್ತು, ಸಮಸ್ಯೆ ಹೀಗಿತ್ತು, ಹಾಗಾಗಿ ಸಾಧಾರಣತೆಯಲ್ಲಿ ಬಂದು ಬಿಟ್ಟೆವು. ಬಾಪ್ದಾದರವರು ಇದನ್ನು ನೋಡಲು ಬಯಸುವುದಿಲ್ಲ. ಫರಿಷ್ಠೆಗಳ ಸ್ವರೂಪ ಎಂದರೆ ಸ್ಮೃತಿ ಸ್ವರೂಪದಲ್ಲಿದ್ದೀರಿ, ಸಾಕಾರ ರೂಪದಲ್ಲಿ ಇದ್ದೀರಿ. ಕೇವಲ ತಿಳಿದುಕೊಳ್ಳುವವರಲ್ಲ, ಸ್ಮೃತಿಯವರೆಗೂ ಅಲ್ಲ, ಸ್ವರೂಪದಲ್ಲಿ ಇರಲಿ. ಇಂತಹ ಪರಿವರ್ತನೆ ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಿತಿಯಲ್ಲಿಯೂ ಸಹ ಅಲೌಕಿಕ ಸ್ವರೂಪದ ಅನುಭವವಾಗಲಿ. ಈ ರೀತಿ ಇದ್ದೀರೇ ಅಥವಾ ಸ್ವಲ್ಪ ಬದಲಾಗುತ್ತದೆಯೇ? ಎಂತಹ ಮಾತು ಅಂತಹ ತಮ್ಮ ಸ್ವರೂಪವನ್ನಾಗಿ ಮಾಡಿಕೊಳ್ಳಬೇಡಿ. ಮಾತುಗಳು, ಸಮಸ್ಯೆಗಳು ನಿಮ್ಮನ್ನು ಏಕೆ ಬದಲಾಯಿಸಬೇಕು? ನೀವು ಮಾತುಗಳನ್ನು, ಸಮಸ್ಯೆಗಳನ್ನು ಬದಲಾಯಿಸಬೇಕು. ಮಾತು, ಸಮಸ್ಯೆಗಳು ನಿಮ್ಮನ್ನು ಬದಲಾಯಿಸಬೇಕೇ ಅಥವಾ ನೀವು ಸಮಸ್ಯೆಯನ್ನು ಬದಲಾಯಿಸುತ್ತೀರಾ? ಯಾವುದನ್ನು ಪರಿವರ್ತನೆ ಎಂದು ಹೇಳುತ್ತಾರೆ? ಪ್ರಾಕ್ಟಿಕಲ್ ಜೀವನದ ಸ್ಯಾಂಪಲ್ ಅಂದರೆ ಮಾದರಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ? ಎಂತಹ ಸಮಯ, ಎಂತಹ ಪರಿಸ್ಥಿತಿ, ಅಂತಹ ಸ್ವರೂಪವಾಗುವುದು. ಇದಂತೂ ಸಾಧಾರಣ ಮನುಷ್ಯರು ಸಹ ಮಾಡುತ್ತಾರೆ. ಆದರೆ ಫರಿಷ್ಠೆ ಅರ್ಥಾತ್ ಹಳೆಯ ಸಾಧಾರಣ ಸ್ಥಿತಿ ಚಲನೆಯಿಂದಲೂ ಸಹ ಭಿನ್ನರಾಗಿರುತ್ತಾರೆ. ಈಗ ನಿಮ್ಮ ಟಾಪಿಕ್ ಇದೆಯಲ್ಲವೇ, ಸಮಯದ ಕರೆ ಎಂದು. ಅಂದಮೇಲೆ ಈಗ ಸಮಯದ ಕರೆ ತಾವು ವಿಶೇಷ ಮಹಾನ್ ಆತ್ಮಗಳ ಪ್ರತಿ ಇದೇ ಆಗಿದೆ. ಈಗ ಫರಿಷ್ಠ ಅರ್ಥಾತ್ ಅಲೌಕಿಕ ಜೀವನ ಸ್ವರೂಪದಲ್ಲಿ ಕಾಣಿಸಲಿ. ಇದು ಆಗಲು ಸಾಧ್ಯವೇ? ಶಿಕ್ಷಕಿಯರು ಹೇಳಿ, ಆಗಲು ಸಾಧ್ಯವೇ? ಯಾವಾಗ ಆಗುತ್ತದೆ? ಆಗಲು ಸಾಧ್ಯ. ಇದಂತೂ ಬಹಳ ಒಳ್ಳೆಯ ಮಾತಾಗಿದೆ. ಯಾವಾಗ ಆಗುತ್ತದೆ? 1 ವರ್ಷ ಬೇಕೇ? 2000 ಇಸ್ವಿ ಪೂರ್ತಿಯಾಗಿ ಬಿಡಬೇಕೇ? ಯಾರು ತಿಳಿಯುತ್ತೀರಿ? ಸ್ವಲ್ಪ ಸಮಯವಂತೂ ಬೇಕು. ಹೋಗಲಿ, 1 ವರ್ಷವಲ್ಲ, 6 ತಿಂಗಳು, 6 ತಿಂಗಳೂ ಅಲ್ಲ, 3 ತಿಂಗಳು ಬೇಕೇ? ಇದರಲ್ಲಿ ಕೈ ಎತ್ತುತ್ತಿಲ್ಲ. ನಿಮ್ಮ ಸ್ಲೋಗನ್ ಏನಾಗಿದೆ ನೆನಪಿದೆಯೇ? ಈಗಿಲ್ಲದಿದ್ದರೆ ಮತ್ತೆ ಇನ್ನೆಂದೆಂದಿಗೂ ಇಲ್ಲ. ಈ ಸ್ಲೋಗನ್ ಯಾರದ್ದಾಗಿದೆ? ಬ್ರಾಹ್ಮಣರದ್ದಾಗಿದೆಯೇ ಅಥವಾ ದೇವತೆಗಳದ್ದಾಗಿದೆಯೇ? ಬ್ರಾಹ್ಮಣರದ್ದಾಗಿದೆ ಅಲ್ಲವೇ? ಈ ಹೊಸ ಶತಮಾನದಲ್ಲಿ ಬಾಪ್ದಾದರವರು ಇದನ್ನೇ ನೋಡಲು ಬಯಸುತ್ತಾರೆ. ಏನೇ ಆಗಲಿ, ಆದರೆ ಅಲೌಕಿಕತೆ ಹೋಗದಿರಲಿ. ಇದಕ್ಕಾಗಿ ಕೇವಲ 4 ಶಬ್ದಗಳ ಗಮನ ಇಡಬೇಕಾಗುತ್ತದೆ. ಅದು ಯಾವುದು? ಆ ಮಾತುಗಳು ಹೊಸದೇನಲ್ಲ, ಹಳೆಯದ್ದೇ. ಕೇವಲ ರಿವಿಷನ್ ಮಾಡಿಸಲಾಗುತ್ತಿದೆ. 1 ಮಾತು ಶುಭಚಿಂತಕ, 2ನೆಯದು ಶುಭಚಿಂತನೆ, 3ನೆಯದು ಶುಭ ಭಾವನೆ. ಇವರು ಬದಲಾದರೆ ನಾನು ಬದಲಾಗುತ್ತೇನೆ ಎಂಬ ಭಾವನೆ ಅಲ್ಲ. ಅವರ ಪ್ರತಿಯೂ ಸಹ ಶುಭ ಭಾವನೆ, ತಮ್ಮ ಪ್ರತಿಯೂ ಸಹ ಶುಭ ಭಾವನೆ. ಹಾಗೂ 4ನೆಯದು ಶುಭ ಶ್ರೇಷ್ಠ ಸ್ಮೃತಿ ಹಾಗೂ ಸ್ವರೂಪ. ಕೇವಲ 1 ಶುಭ ಶಬ್ದವನ್ನು ನೆನಪಿಟ್ಟುಕೊಳ್ಳಿ. ಇದರಲ್ಲಿ 4 ಮಾತುಗಳು ಬಂದುಬಿಡುತ್ತದೆ. ಕೇವಲ ನಾವು ಎಲ್ಲದರಲ್ಲಿಯೂ ಶುಭ ಶಬ್ದವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಬೇಕು. ಇದನ್ನಂತೂ ಬಹಳ ಬಾರಿ ಕೇಳಿದ್ದೀರಿ, ಬಹಳ ಬಾರಿ ಹೇಳಿದ್ದೇನೆ. ಈಗ ಸ್ವರೂಪದಲ್ಲಿ ತರುವ ಗಮನವನ್ನು ಇಡಬೇಕು. ಬಾಪ್ದಾದರವರು ತಿಳಿಸಿದ್ದಾರೆ, ನೀವೇ ತಯಾರಾಗಬೇಕು ಮತ್ತು ಮುಂದೆ ಯಾರು ಬರುವವರಿದ್ದಾರೆ
ಅವರಂತೂ ಸಾಕಾರ ರೂಪದಲ್ಲಿ ನಿಮ್ಮನ್ನೇ ನೋಡುತ್ತಾರೆ. ಇಂದು ವರ್ಷದ ಅಂತಿಮ ದಿನ ಆಗಿದೆ ಅಲ್ಲವೇ? ಬಾಪ್ದಾದರವರು ಮೆಜಾರಿಟಿ ಮಕ್ಕಳ ವರ್ಷದ ಲೆಕ್ಕಪಟ್ಟಿಯನ್ನು ನೋಡಿದರು. ಏನು ನೋಡಿರಬಹುದು? ಮುಖ್ಯವಾಗಿ ಒಂದು ಕಾರಣವನ್ನು ನೋಡಿದರು. ಬಾಪ್ದಾದರವರು ನೋಡಿದರು, ಅಳಿಸುವ ಅಂದರೆ ಮಿಟಾನ ಹಾಗೂ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಕಡಿಮೆ ಇದೆ. ಅಳಿಸುತ್ತಾರೆ, ಉಲ್ಟಾ ನೋಡುವುದು, ಕೇಳುವುದು, ಯೋಚಿಸುವುದು, ಕಳೆದು ಹೋದದ್ದನ್ನು ಅಳಿಸುತ್ತಾರೆ. ಆದರೆ ನೀವು ಹೇಳುತ್ತೀರಲ್ಲವೇ, ಒಂದಾಗಿದೆ ಕಾನ್ಷಿಯಸ್ ಅಂದರೆ ಜಾಗೃತಾವಸ್ಥೆ, ಇನ್ನೊಂದಾಗಿದೆ ಸಬ್ ಕಾನ್ಷಿಯಸ್ ಅಂದರೆ ಅವಚೇತನವಸ್ಥೆ. ಅಳಿಸುತ್ತೀರಿ ಆದರೆ ಮನಸ್ಸಿನ ಪ್ಲೇಟ್ ಎಂದು ಹೇಳಿ, ಸ್ಲೇಟ್ ಎಂದಾದರೂ ಹೇಳಿ, ಕಾಗದ ಎಂದಾದರೂ ಹೇಳಿ, ಏನೇ ಹೇಳಿ, ಪೂರ್ತಿಯಾಗಿ ಅಳಿಸುವುದಿಲ್ಲ. ಏಕೆ ಅಳಿಸಲು ಆಗುತ್ತಿಲ್ಲ? ಅದರ ಕಾರಣವಾಗಿದೆ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಪವರ್ಫುಲ್ಲಾಗಿಲ್ಲ. ಸಮಯ ಅನುಸಾರ ಸಮಾವೇಶ ಮಾಡಿಕೊಳ್ಳುತ್ತೀರಿ, ಆದರೆ ಮತ್ತೆ ಸಮಯ ಬಂದಾಗ ಅದು ಹೊರಬರುತ್ತದೆ. ಆದ್ದರಿಂದ ಯಾವ 4 ಮಾತುಗಳನ್ನು ಬಾಪ್ದಾದರವರು ಹೇಳಿದ್ದಾರೆ ಅದು ಸದಾ ನಡೆಯುವುದಿಲ್ಲ. ಒಂದು ವೇಳೆ ತಿಳಿದುಕೊಳ್ಳಿ, ಮನಸ್ಸಿನ ಸ್ಲೇಟ್ ಅಥವಾ ಪ್ಲೇಟ್ ಅಥವಾ ಕಾಗದ ಪೂರ್ತಿಯಾಗಿ ಸ್ವಚ್ಛವಾಗಿಲ್ಲ, ಪೂರ್ತಿಯಾಗಿ ಅಳಿಸಲಾಗಲಿಲ್ಲ ಎಂದರೆ ಅದರ ಮೇಲೆ ಒಂದು ವೇಳೆ ಬೇರೆ ಏನಾದರೂ ಬರೆಯಲು ಹೋದರೆ ಸ್ಪಷ್ಟವಾಗಿ ಇರುತ್ತದೆಯೇ? ಅರ್ಥಾತ್ ಸರ್ವಗುಣ ಸರ್ವಶಕ್ತಿಗಳ ಧಾರಣೆ ಮಾಡಲು ಬಯಸಿದರೂ ಸಹ ಸದಾ ಹಾಗೂ ಸಂಪೂರ್ಣ ಪರ್ಸೆಂಟೇಜ್ನಲ್ಲಿ ಆಗುವುದೇ? ಸಂಪೂರ್ಣ ಸ್ವಚ್ಛವಾಗಿರಬೇಕು, ಶುದ್ಧವಾಗಿರಬೇಕು. ಆಗಲೇ ಈ ಶಕ್ತಿಗಳನ್ನು ಸಹಜವಾಗಿ ಕಾರ್ಯದಲ್ಲಿ ತೊಡಗಿಸಬಹುದು. ಇದೇ ಕಾರಣವಾಗಿದೆ ಬಹುತೇಕರ ಸ್ಲೇಟ್ ಸ್ವಚ್ಛ ಹಾಗೂ ಶುದ್ಧವಾಗಿಲ್ಲ. ಸ್ವಲ್ಪ ಸ್ವಲ್ಪವೂ ಸಹ ಕಳೆದು ಹೋದ ಮಾತು ಅಥವಾ ಕಳೆದ ಚಲನೆ, ವ್ಯರ್ಥ ಮಾತು ಹಾಗೂ ವ್ಯರ್ಥ ಚಲನೆ ಸೂಕ್ಷ್ಮ ರೂಪದಲ್ಲಿ ಸಮಾವೇಶವಾಗಿರುತ್ತದೆ. ಅಂದರೆ ನಂತರದ ಸಮಯದಲ್ಲಿ ಸಾಕಾರ ರೂಪದಲ್ಲಿ ಅದು ಬಂದು ಬಿಡುತ್ತದೆ. ಅಂದ ಮೇಲೆ ಸಮಯ ಅನುಸಾರ ಮೊದಲೇ ಪರಿಶೀಲಿಸಿಕೊಳ್ಳಿ, ತಮ್ಮನ್ನು ತಾವು ಪರಿಶೀಲಿಸಿಕೊಳ್ಳಿ. ಬೇರೆಯವರನ್ನು ಪರಿಶೀಲಿಸಲು ಹೋಗಬೇಡಿ, ಏಕೆಂದರೆ ಅನ್ಯರನ್ನು ಪರಿಶೀಲಿಸುವುದು ಸಹಜ ಎನಿಸುತ್ತದೆ, ತಮ್ಮನ್ನು ಪರಿಶೀಲಿಸಿಕೊಳ್ಳುವುದು ಕಷ್ಟ ಎನಿಸುತ್ತದೆ. ಚೆಕ್ ಮಾಡಿಕೊಳ್ಳಿ, ತಮ್ಮ ಮನಸ್ಸಿನ ಪ್ಲೇಟ್ ವ್ಯರ್ಥದಿಂದ ಹಾಗೂ ಕಳೆದ ಹೋದ ಮಾತುಗಳಿಂದ ಸಂಪೂರ್ಣ ಸ್ವಚ್ಛವಾಗಿದೆಯೇ? ಎಲ್ಲದಕ್ಕಿಂತ ಸೂಕ್ಷ್ಮ ರೂಪದಲ್ಲಿ ಪ್ರಕಂಪನಗಳ ರೂಪದಲ್ಲಿ ಉಳಿದುಕೊಂಡು ಬಿಡುತ್ತದೆ. ಫರಿಷ್ಠ ಅರ್ಥಾತ್ ಸಂಪೂರ್ಣ ಶುದ್ಧ ಹಾಗೂ ಸ್ವಚ್ಛ. ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯಿಂದ ನಕಾರಾತ್ಮಕತೆಯನ್ನು ಸಹ ಸಕಾರಾತ್ಮಕ ಸ್ವರೂಪದಲ್ಲಿ ಪರಿವರ್ತನೆ ಮಾಡಿ ಸಮಾವೇಶ ಮಾಡಿಕೊಳ್ಳಿ. ನಕಾರಾತ್ಮಕತೆಯೇ ಇಲ್ಲ, ಸಮಾವೇಶ ಮಾಡಿಕೊಳ್ಳಿ. ನಕಾರಾತ್ಮಕತೆ ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡಿ ಸಮಾವೇಶ ಮಾಡಿಕೊಳ್ಳಿ. ಆಗ ಹೊಸ ಶತಮಾನದಲ್ಲಿ ನವೀನತೆ ಬರುತ್ತದೆ. ಎರಡನೆಯ ಮಾತು ಏನು ನೋಡಿದರು ಎಂದು ಹೇಳಬಹುದೇ ಅಥವಾ ಡೋಸ್ ಜಾಸ್ತಿ ಆಯಿತೆ? ಹೇಗೆ ಬಾಪ್ದಾದರವರು ಮೊದಲು ಸಹ ಹೇಳಿದ್ದರು, ಏನಾದರೂ ಮಾಡಿ ನಾನು ನಿಮ್ಮೆಲ್ಲರನ್ನ ನನ್ನ ಜೊತೆ ಪರಮಧಾಮಕ್ಕೆ ಕರೆದುಕೊಂಡು ಹೋಗಲೇಬೇಕು. ಪ್ಯಾರ್ಸೆ ಅಥವಾ ಮಾರ್ಸೆ, ಹೊಡೆದು ಆದರೂ ಕರೆದುಕೊಂಡು ಹೋಗಬೇಕು ಅಥವಾ ಪ್ರೀತಿಯಿಂದಲಾದರೂ ಕರೆದುಕೊಂಡು ಹೋಗಲೇಬೇಕು. ಅಜ್ಞಾನಿಗಳಿಗೆ ಹೊಡೆದು ಹಾಗೂ ನೀವು ಮಕ್ಕಳನ್ನು ಪ್ರೀತಿಯಿಂದ, ಇದೇ ರೀತಿ ಬಾಪ್ದಾದರವರು ಈಗಲೂ ಹೇಳುತ್ತಾರೆ, ಹೇಗಾದರೂ ಮಾಡಿ ಪ್ರಪಂಚದ ಮುಂದೆ ಮಹಾನ್ ಆತ್ಮಗಳನ್ನು ಫರಿಷ್ಠ ರೂಪದಲ್ಲಿ ಪ್ರತ್ಯಕ್ಷ ಮಾಡಲೇಬೇಕು. ತಯಾರಾಗಿದ್ದೀರಲ್ಲವೇ? ಬಾಪ್ದಾದರವರು ಹೇಳಿದ್ದಾರಲ್ಲವೇ? ಹೇಗಾದರೂ ಮಾಡಿ ತಯಾರಿಸಲೇಬೇಕು, ಇಲ್ಲವಾದರೆ ಹೊಸ ಪ್ರಪಂಚ ಹೇಗೆ ಬರುತ್ತದೆ? ಒಳ್ಳೆಯದು. ಎರಡನೇ ಮಾತು ಏನು ನೋಡಿದರು? ವರ್ಷದ ಅಂತ್ಯವಾಗಲಿದೆ ಅಲ್ಲವೇ? ನೋಡಿ, ಬಾಪ್ದಾದರವರು ಬಹುತೇಕ ಶಬ್ದವನ್ನು ಹೇಳುತ್ತಿದ್ದಾರೆ. ಎಲ್ಲರೂ ಎಂದು ಹೇಳುತ್ತಿಲ್ಲ, ಬಹುತೇಕರು ಎಂದು ಹೇಳುತ್ತಿದ್ದಾರೆ. ಹಾಗಾದರೆ ಎರಡನೆಯ ಮಾತು ಏನನ್ನು ನೋಡಿದರು? ಏಕೆಂದರೆ ಕಾರಣವನ್ನು ನಿವಾರಣೆ ಮಾಡಿದಾಗಲೇ ನವನಿರ್ಮಾಣವಾಗುತ್ತದೆ. ಅಂದ ಮೇಲೆ ಎರಡನೆಯ ಕಾರಣ ಹುಡುಗಾಟಿಕೆ ಭಿನ್ನ ಭಿನ್ನ ರೂಪದಲ್ಲಿ ನೋಡಿದ್ದಾರೆ.
ಕೆಲವರಲ್ಲಿ ಬಹಳ ರಾಯಲ್ ರೂಪದ ಹುಡುಗಾಟಿಕೆಯನ್ನು ತಂದೆ ನೋಡಿದ್ದಾರೆ. ಒಂದು ಶಬ್ದದ ಹುಡುಗಾಟಿಕೆಯ ಕಾರಣ ಎಲ್ಲವೂ ನಡೆಯುತ್ತದೆ. ಏಕೆಂದರೆ ಸಾಕಾರದಲ್ಲಂತೂ ಸಾಕಾರ ಬ್ರಹ್ಮ ಪ್ರತಿಯೊಬ್ಬರ ಕಾರ್ಯವನ್ನು ಸಾಕಾರದಲ್ಲಿ ನೋಡಲು ಸಾಧ್ಯವಾಗಲಿಲ್ಲ. ಆದರೆ ಈಗ ಅವ್ಯಕ್ತ ರೂಪದಲ್ಲಿ ಬಯಸಿದರೆ ಪ್ರತಿಯೊಬ್ಬರ ಪ್ರತಿ ಕರ್ಮವನ್ನು ನೋಡಬಹುದು. ಗಾಯನ ಇದೆ ಅಲ್ಲವೇ? ಪರಮಾತ್ಮನಿಗೆ ಸಾವಿರಾರು ಕಣ್ಣುಗಳು, ಲಕ್ಷಾಂತರ ಕಣ್ಣುಗಳು, ಲಕ್ಷಾಂತರ ಕಿವಿಗಳು ಇದೆ. ಈಗ ನಿರಾಕಾರ ಹಾಗೂ ಅವ್ಯಕ್ತ ಬ್ರಹ್ಮ ಇಬ್ಬರೂ ಜೊತೆ ಜೊತೆಯಲ್ಲಿ ಇದ್ದಾರೆ. ಯಾರೇ ಎಷ್ಟೇ ಮುಚ್ಚಿಟ್ಟರೂ ರಾಯಲ್ಟಿಯಿಂದಲೂ ಮುಚ್ಚಿಡುತ್ತಾರೆ. ಸಾಧಾರಣವಾಗಿ ಅಲ್ಲ. ಹುಡುಗಾಟಿಕೆ ಒಂದು ದೊಡ್ಡ ರೂಪದಲ್ಲಿರುತ್ತದೆ, ಇನ್ನೊಂದು ಸೂಕ್ಷ್ಮ ರೂಪದಲ್ಲಿರುತ್ತದೆ. ಶಬ್ದ ಎರಡರಲ್ಲಿಯೂ ಒಂದೇ ಆಗಿದೆ. ಎಲ್ಲವೂ ನಡೆಯುತ್ತದೆ. ಏನಾಗುತ್ತದೆ ಎಂದು ನೋಡಿಬಿಟ್ಟಿದ್ದೇವೆ. ಏನೂ ಆಗುವುದಿಲ್ಲ. ಈಗಂತೂ ನಡೆಯುತ್ತದೆ ಎಂದು ನಡೆಸಿ ನಂತರ ನೋಡಲಾಗುತ್ತದೆ. ಇದು ಹುಡುಗಾಟಿಕೆಯ ಸಂಕಲ್ಪವಾಗಿದೆ. ಬಾಪ್ದಾದರವರು ಬೇಕಾದರೆ ಎಲ್ಲರ ಮುಂದೆ ಹೇಳಬಹುದು. ಆದರೆ ನೀವು ಹೇಳುತ್ತೀರಲ್ಲವೇ, ಸ್ವಲ್ಪ ಮರ್ಯಾದೆಯನ್ನು ಉಳಿಸಿ ಎಂದು. ಅಂದ ಮೇಲೆ ಬಾಪ್ದಾದರವರು ಸಹ ಮರ್ಯಾದೆಯನ್ನು ಉಳಿಸುತ್ತಾರೆ. ಆದರೆ ಈ ಹುಡುಗಾಟಿಕೆ ಪುರುಷಾರ್ಥವನ್ನು ತೀವ್ರವನ್ನಾಗಿ ಮಾಡಲು ಬಿಡುವುದಿಲ್ಲ. ಪಾಸ್ ವಿತ್ ಹಾನರ್ ಆಗಲು ಸಾಧ್ಯವಾಗುವುದಿಲ್ಲ. ಹೇಗೆ ಸ್ವಯಂ ಯೋಚಿಸುತ್ತೀರಲ್ಲವೇ, ಎಲ್ಲವೂ ನಡೆಯುತ್ತದೆ. ರಿಸಲ್ಟ್ನಲ್ಲಿ ಅಂದರೆ ಫಲಿತಾಂಶದಲ್ಲಿಯೂ ನಡೆದು ಬಿಡುತ್ತದೆ. ಆದರೆ ಹಾರಲು ಆಗುವುದಿಲ್ಲ. ಕೇಳಿದ್ದೀರಲ್ಲವೇ, ಯಾವ ಎರಡು ಮಾತುಗಳನ್ನು ತಂದೆ ನೋಡಿದ್ದರೂ ಪರಿವರ್ತನೆಯಲ್ಲಿ ಯಾವುದಾದರೂ ಒಂದು ರೂಪದಲ್ಲಿ ಪ್ರತಿಯೊಬ್ಬರಲ್ಲಿಯೂ ಬೇರೆ ಬೇರೆ ರೂಪದ ಹುಡುಗಾಟಿಕೆ ಇದೆ. ಆ ಸಮಯ ಬಾಪ್ದಾದರವರು ಮುಗುಳ್ನಗುತ್ತಾರೆ. ಮಕ್ಕಳು ಹೇಳುತ್ತಾರೆ, ನೋಡೋಣ ಏನಾಗುತ್ತದೆ. ಬಾಪ್ದಾದರವರು ಸಹ ಹೇಳುತ್ತಾರೆ, ಏನಾಗುತ್ತದೆ ನೀವೇ ನೋಡಿಕೊಳ್ಳಿ. ಇಂದು ಇದನ್ನು ಏಕೆ ಹೇಳುತ್ತಿದ್ದೇನೆ? ಏಕೆಂದರೆ ಬಯಸಿ ಅಥವಾ ಬಯಸದೇ ಇರಿ, ಬಲವಂತವಾಗಿಯಾದರೂ ನಿಮ್ಮನ್ನು ತಯಾರಿಸಲೇಬೇಕು ಹಾಗೂ ನೀವು ತಯಾರಾಗಲೇಬೇಕು. ಇಂದು ಸ್ವಲ್ಪ ಕಠಿಣವಾಗಿ ಹೇಳುತ್ತಿದ್ದೇನೆ. ಏಕೆಂದರೆ ನೀವು ಯೋಜನೆಗಳನ್ನು ಸಹ ತಯಾರಿಸುತ್ತೀರಿ. ಇದನ್ನು ಮಾಡುತ್ತೇವೆ, ಅದನ್ನು ಮಾಡುತ್ತೇವೆ ಎಂದು. ಆದರೆ ಕಾರಣದ ನಿವಾರಣೆ ಆಗುವುದಿಲ್ಲವೆಂದರೆ ಟೆಂಪ್ರವರಿ, ಅಲ್ಪ ಕಾಲದ್ದು ಆಗಿಬಿಡುತ್ತದೆ. ನಂತರ ಯಾವುದೇ ಮಾತು ಬಂದು ಬಿಟ್ಟರೆ ಹೇಳುತ್ತೀರಿ, ಸಮಸ್ಯೆಯೇ ಈ ರೀತಿ ಇತ್ತು ಅಲ್ಲವೇ, ಆ ಕಾರಣವೇ ಈ ರೀತಿ ಇತ್ತು, ನನ್ನ ಲೆಕ್ಕಾಚಾರವೇ ಈ ರೀತಿ ಇದೆ. ಆದ್ದರಿಂದ ತಯಾರಾಗಲೇಬೇಕು. ಒಪ್ಪಿಗೆ ಇದೆ ಅಲ್ಲವೇ? ಶಿಕ್ಷಕಿಯರಿಗೆ ಒಪ್ಪಿಗೆ ಇದೆಯೇ? ವಿದೇಶಿಯರಿಗೆ ಒಪ್ಪಿಗೆ ಇದೆಯೇ? ಬಾಪ್ದಾದರವರು ಹೇಳುತ್ತಾರೆ, ಆಗಲೇಬೇಕು. ನಂತರ ಹೊಸ ಶತಮಾನದಲ್ಲಿ ಆಗಿಬಿಟ್ಟೆವು ಎಂದು ಹೇಳುತ್ತೀರಿ. ಸರಿಯಲ್ಲವೇ? ಕಡಿಮೆ ಎಂದರೆ ಕಡಿಮೆ ಸಮಯ ತೆಗೆದುಕೊಳ್ಳಬೇಕು. ಆದರೂ ಸಹ ಬಾಪ್ದಾದರವರು 1 ವರ್ಷವನ್ನಂತೂ ಕೊಡುತ್ತಿದ್ದಾರೆ. ಈಗಂತೂ ಸಹಜವಾಯಿತಲ್ಲವೇ? ಆರಾಮಾಗಿ ಮಾಡಿ. ಆರಾಮದ ಅರ್ಥವಾಗಿದೆ ರಾಮ, ಅಂದರೆ ಅರ್ಥಾತ್ ತಂದೆಯನ್ನು ನೆನಪು ಮಾಡಿ ನಂತರ ಮಾಡುವುದು. ತಂದೆಯ ನೆನಪಿನಲ್ಲಿದ್ದು ಮಾಡುವಂತಹದ್ದು. ಹಾಸಿಗೆಯ ಮೇಲೆ ಮಾಡುವ ಆರಾಮ ಮಾಡಬೇಡಿ. ಬಾಪ್ದಾದರವರಿಗೆ ನಿಮ್ಮೊಂದಿಗೆ ಬಹಳ ಪ್ರೀತಿ ಇದೆ ಅಥವಾ ನಿಮ್ಮ ಪ್ರೀತಿ ತಂದೆಗಿಂತಲೂ ಜಾಸ್ತಿ ಇದೆಯೇ? ಯಾರ ಪ್ರೀತಿ ಜಾಸ್ತಿ, ತಂದೆಯದೇ ಅಥವಾ ನಿಮ್ಮದೇ? ಬಾಪ್ದಾದರವರಿಗೆ ನಿಮ್ಮೆಲ್ಲರ ಮೇಲೆ ನಿಶ್ಚಯವಿದೆ. ನೀವೆಲ್ಲ ಮಕ್ಕಳು ಪ್ರೀತಿಯ ರಿಟರ್ನ್ ಅವ್ಯಕ್ತ ಬ್ರಹ್ಮ ತಂದೆಯ ಸಮಾನ ಅವಶ್ಯವಾಗಿ ಆಗುವಿರಿ ಅಲ್ಲವೇ? ಬಾಪ್ದಾದರವರು ಬಿಡುವುದಿಲ್ಲ. ಪ್ರೀತಿ ಇದೆ ಅಲ್ಲವೇ? ಯಾರೊಂದಿಗೆ ಪ್ರೀತಿ ಇದೆ ಅವರ ಜೊತೆಯನ್ನು ಎಂದಿಗೂ ಬಿಡಲಾಗುವುದಿಲ್ಲ. ಅಂದ ಮೇಲೆ ಬ್ರಹ್ಮ ತಂದೆಗೆ ನಿಮ್ಮ ಮೇಲೆ ಬಹಳ ಪ್ರೀತಿ ಇದೆ. ನಿಮಗಾಗಿ ಕಾಯುತ್ತಾ ಇರುತ್ತಾರೆ. ಯಾವಾಗ ನನ್ನ ಮಕ್ಕಳು ಬರುತ್ತಾರೆ, ಸಮಾನರಂತೂ ಆಗುವಿರಲ್ಲವೇ? ಬ್ರಹ್ಮ ತಂದೆಯ ಆತ್ಮಿಕ ವಾರ್ತಾಲಾಪವೊಂದನ್ನು ಹೇಳುತ್ತೇನೆ. ಬ್ರಹ್ಮ ತಂದೆ ಶಿವ ತಂದೆಯೊಂದಿಗೆ ಹೇಳುತ್ತಾರೆ, ನೀವು ಮಕ್ಕಳಿಂದ ದಿನಾಂಕವನ್ನು ನಿಗದಿ ಮಾಡಿಸಿ. ನಾನು ಎಲ್ಲಿಯವರೆಗೆ ಪ್ರತೀಕ್ಷೆ ಮಾಡಲಿ? ಈ ದಿನಾಂಕವನ್ನು ನಿಗದಿ ಮಾಡಿಸಿ. ಆಗ ಶಿವತಂದೆ ಏನು ಹೇಳುತ್ತಾರೆ? ಮುಗುಳ್ನಗುತ್ತಾರೆ. ಬಾಪ್ದಾದರವರು ಆದರೂ ಸಹ ಹೇಳುತ್ತಾರೆ,
ಮಕ್ಕಳೇ ದಿನಾಂಕವನ್ನು ನಿಗದಿ ಮಾಡುತ್ತಾರೆ, ಬಾಪ್ತಾದರವರು ಮಾಡುವುದಿಲ್ಲ. ಬ್ರಹ್ಮ ಬಾಬರವರು ಬಹಳ ನೆನಪು ಮಾಡುತ್ತಾರೆ ಎಂದ ಮೇಲೆ ದಿನಾಂಕವನ್ನು ನಿಗದಿ ಮಾಡುವಿರಾ? ಹೊಸ ವರ್ಷದಲ್ಲಿ ಈ ರೀತಿ ಸಮಾನರಾಗುವ ದೃಢ ಸಂಕಲ್ಪ ಮಾಡಿ ಲಕ್ಷ್ಯವನ್ನು ಇಟ್ಟುಕೊಳ್ಳಿ, ನಾವು ಫರಿಷ್ಠೆ ಆಗಲೇಬೇಕು ಎಂದು. ಈಗ ಎಲ್ಲ ಹಳೆಯ ಮಾತು ಸಮಸ್ಯೆಗಳನ್ನು ಸಮಾಪ್ತಿ ಮಾಡಿ ತಮ್ಮ ಅನಾದಿ ಹಾಗೂ ಆದಿ ಸಂಸ್ಕಾರವನ್ನು ಇಮರ್ಜ್ ಮಾಡಿಕೊಳ್ಳಿ, ಸ್ಮೃತಿಯಲ್ಲಿಟ್ಟುಕೊಳ್ಳಿ. ನಡೆದಾಡುತ್ತಾ ಓಡಾಡುತ್ತಾ ನಾನು ತಂದೆಯ ಸಮಾನ ಫರಿಷ್ಠೆಯಾಗಿದ್ದೇನೆ. ನನ್ನ ಹಳೆಯ ಸಂಸ್ಕಾರಗಳೊಂದಿಗೆ ಹಳೆಯ ಮಾತುಗಳೊಂದಿಗೆ ಯಾವುದೇ ಸಂಬಂಧವಿಲ್ಲ. ತಿಳಿಯಿತೆ? ಈ ಪರಿವರ್ತನೆಯ ಸಂಕಲ್ಪಕ್ಕೆ ನೀರು ಹಾಕುತ್ತಾ ಇರಿ. ಹೇಗೆ ಬೀಜಕ್ಕೆ ನೀರು ಬೇಕಾಗುತ್ತದೆ, ಬೆಳಕು ಬೇಕಾಗುತ್ತದೆ, ಆಗಲೇ ಫಲ ಸಿಗುತ್ತದೆ. ಅಂದ ಮೇಲೆ ಈ ಸಂಕಲ್ಪಕ್ಕೆ, ಬೀಜಕ್ಕೆ ಸ್ಮೃತಿಯ ನೀರನ್ನು ಹಾಗೂ ಬೆಳಕನ್ನು ಕೊಡುತ್ತಾ ಇರಿ. ಮತ್ತೆ ಮತ್ತೆ ರಿವೈಸ್ ಮಾಡಿ, ಬಾಪ್ತಾದರವರೊಂದಿಗೆ ನನ್ನ ಪ್ರತಿಜ್ಞೆ ಏನಾಗಿದೆ ಎಂದು. ಒಳ್ಳೆಯದು. 4 ಕಡೆಯ ಮಹಾನ್ ಆತ್ಮಗಳಿಗೆ ಸದಾ ಪರಿವರ್ತನೆಯ ಶಕ್ತಿಯನ್ನು ಪ್ರತಿ ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸುವಂತಹ ವಿಶ್ವ ಪರಿವರ್ತಕ ಆತ್ಮಗಳಿಗೆ, ಸದಾ ದೃಢ ನಿಶ್ಚಯದಿಂದ ಪ್ರತ್ಯಕ್ಷ ರೂಪವನ್ನು ತೋರಿಸುವಂತಹ ಬ್ರಾಹ್ಮಣ ಸೋಫರಿಷ್ಠ ಆತ್ಮಗಳಿಗೆ, ಸದಾ ಒಬ್ಬ ತಂದೆ ಬೇರೊಬ್ಬರಿಲ್ಲ, ತಂದೆಯ ಸಮಾನರಾಗುವವರಿಗೆ ಬಾಪ್ತಾದರವರ ಪ್ರೀತಿಯ ರಿಟರ್ನ್ ಕೊಡುವಂತಹ ಮಹಾವೀರ ಆತ್ಮಗಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಈ ರೀತಿ ನಮ್ಮನ್ನು ತಯಾರು ಮಾಡುವಂತಹ ಬಾಪ್ತಾದರವರಿಗೆ ನಾವು ಮಕ್ಕಳು ಮಾಡುವ ಸವಿ ನೆನಪು, ಪ್ರೀತಿ ಹಾಗೂ ನಮಸ್ತೆ. 4 ಕಡೆಯ ಮಕ್ಕಳಿಗೆ ಹೊಸ ವರ್ಷ, ಹೊಸ ಯುಗದ, ಹೊಸ ಜೀವನದ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಈ ಹೊಸ ವರ್ಷದಲ್ಲಿ ಬ್ರಹ್ಮ ತಂದೆಯ ಮೂಲಕ ಉಚ್ಚರಿಸಿದ ಮಹಾವಾಕ್ಯಗಳನ್ನು ಸದಾ ನೆನಪಿಟ್ಟುಕೊಳ್ಳಿ. ನಿರಾಕಾರಿ, ನಿರಹಂಕಾರಿ, ಜೊತೆಯಲ್ಲಿ ನವನಿರ್ಮಾಣಧಾರಿ. ಸದಾ ನಿರ್ಮಾಣ ಹಾಗೂ ನಿರ್ಮಾಣದ ಕರ್ತವ್ಯವನ್ನು ಸಮತೋಲನವಾಗಿ ಇಟ್ಟುಕೊಳ್ಳುತ್ತಾ ಹಾರುತ್ತಾ ಇರಿ. ಈ ವರ್ಷದಲ್ಲಿ ವಿಶೇಷವಾಗಿ ಸ್ವಪರಿವರ್ತನೆಯ ವಿಶೇಷತೆಯನ್ನು ಸನ್ಮುಖದಲ್ಲಿ ಇಟ್ಟುಕೊಳ್ಳುತ್ತಾ ಹಾರುತ್ತಾ ಹಾಗೂ ಹಾರಿಸುತ್ತಾ ಇರಿ. ಸದಾ ಬ್ರಹ್ಮ ತಂದೆಯನ್ನು ಪ್ರತಿಯೊಂದು ಹೆಜ್ಜೆಯಲ್ಲಿ ಫಾಲೋ ಫಾದರ್ ಮಾಡುತ್ತಾ ಇರಿ, ಅಂದರೆ ತಂದೆಯನ್ನು ಅನುಕರಣೆ ಮಾಡುತ್ತಾ ಇರಿ. ಶುಭಾಶಯಗಳು, ಶುಭಾಶಯಗಳು, ಪದ್ಮದಷ್ಟು ಶುಭಾಶಯಗಳು. ಒಳ್ಳೆಯದು. ಇಂದಿನ ವರದಾನ: ಸ್ವಯಂನ ಚಕ್ರವನ್ನು ತಿಳಿದು ಜ್ಞಾನಿ ಆತ್ಮರಾಗುವ ಪ್ರಭುಪ್ರಿಯ ಭವ. ವರದಾನದ ವಿಶ್ಲೇಷಣೆ: ಈ ಸೃಷ್ಟಿ ಚಕ್ರದಲ್ಲಿ ಆತ್ಮದ ಏನೇನು ಪಾತ್ರವಿದೆ ಅದನ್ನು ತಿಳಿಯುವುದು, ಅರ್ಥಾತ್ ಸ್ವದರ್ಶನ ಚಕ್ರಧಾರಿ ಆಗುವುದು. ಇಡೀ ಚಕ್ರದ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಂಡು ಯಥಾರ್ಥ ರೀತಿಯಲ್ಲಿ ಧಾರಣೆ ಮಾಡುವುದೇ ಸ್ವದರ್ಶನ ಚಕ್ರವನ್ನು ತಿರುಗಿಸುವುದಾಗಿದೆ. ಸ್ವಯಂನ ಚಕ್ರವನ್ನು ತಿಳಿಯುವುದು ಅರ್ಥಾತ್ ಜ್ಞಾನಿ ಆತ್ಮ ಆಗುವುದು. ಇಂತಹ ಜ್ಞಾನಿ ಆತ್ಮನೇ ಪ್ರಭು ಪ್ರಿಯರಾಗಿರುತ್ತಾರೆ. ಅವರ ಮುಂದೆ ಮಾಯೆಯೂ ನಿಲ್ಲಲು ಸಾಧ್ಯವಿಲ್ಲ. ಈ ಸ್ವದರ್ಶನ ಚಕ್ರವೇ ಭವಿಷ್ಯದಲ್ಲಿ ಚಕ್ರವರ್ತಿ ರಾಜರನ್ನಾಗಿ ಮಾಡಿಬಿಡುತ್ತದೆ. ಇಂದಿನ ಸ್ಲೋಗನ್: ಪ್ರತಿಯೊಂದು ಮಗುವು ತಂದೆಯ ಸಮಾನ ಪ್ರತ್ಯಕ್ಷ ಪ್ರಮಾಣವಾದರೆ ಪ್ರಜೆಗಳು ಬಹಳ ಬೇಗನೆ ತಯಾರಾಗಿ ಬಿಡುತ್ತಾರೆ. ಒಳ್ಳೆಯದು. ಓಂ ಶಾಂತಿ.